ಇವತ್ತಿನ ಕತೆ ಬಂದು ಒಬ್ಬ ರಾಜದು, ಒಬ್ಬ ಮಂತ್ರಿದು, ಒಬ್ಬ ತಂತ್ರಿದು, ಇನ್ನೊಬ್ಬ ಕಂತ್ರಿದು. ರೋಡ್ ಐತಾ ಮುಚ್ಚಿಬಿಟ್ಟೈತಾ ಒಂದು ಗೊತ್ತಿಲ್ಲ ಗುರು. ಆ ಕಡೆ ರೋಡ್ ಮುಚ್ಚವ್ರೆ, ಸರ್ವಿಸ್ ರೋಡ್ ಓಪನ್ ಮಾಡವ್ರೆ. ಓಯ್ ಸ್ಕಿಮ್ ಹಾಕಿ 1.5 ಹಾಕಿ ಒನ್ ವೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಂಡೇ ಬ್ಲಾಸ್ಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಾಯ್ಸ್ ಎಲ್ಲ RV ಕಾಲೇಜ್ ಹತ್ರ ವೆಯ್ಟ್ ಮಾಡ್ತಾ ಇದ್ರಂತೆ. ನಾನೇ ಲೇಟು. ಅಪ್ಪ ಹೆವಿ ಚಳಿ ಆಗ್ಬಿಟ್ಟಿದ್ಯಪ್ಪ ಬೆಂಗಳೂರು. ಸ್ವಾಮಿ ಶರಣಮಯ್ಯ ಅಪ್ಪ, ಸಿಕ್ಕಾಪಟ್ಟೆ ಚಳಿ ಅಪ್ಪ. ಜೀನ್ಸ್ ಹಾಕೊಂಡು ಚಳಿ ಫೀಲ್ ಆಗ್ತಾಯಿದೆ ಅಂದರೆ ಯೋಚನೆ ಮಾಡಿ. ಭಾನುವಾರ ಬಂದರೆ ನಮ್ಮಂಥ ಒಳ್ಳೆ ಮಕ್ಕಳೆಲ್ಲ ಮನೇಲಿ ಹಿಂಗಿರ್ತಾರೆ. ಇವತ್ತು ಹನುಮನ್ ಜಯಂತಿ ಬೇರೆ. ಎಲ್ಲರಿಗೂ ಹನುಮನ್ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಯಾರೂ ಇಲ್ಲ ಬೆಂಗಳೂರಲ್ಲಿ, ಎಲ್ಲ ಊರುಗಳಿಗೆ ಹೋಗ್ಬಿಡವ್ರೆ. ಕ್ರಿಸ್ಮಸ್ ಎಲ್ಲ ಲಾಂಗ್ ವೀಕೆಂಡ್ ಬಂತಲ್ಲ. ಯಾವ ಕಡೆ ನಮ್ಮ ಪಯಣ ಅಂದರೆ RV ಕಾಲೇಜಿಂದ ನೆಲ್ಮಂಗ್ಲಾಗ ಹೋಗಿ ಅಲ್ಲಿಂದ ಬರದಿ ಬೆಟ್ಟ. ಈ ರೈಟ್ ತೊಗೊಂಡ್ರೆ RV ಕಾಲೇಜ್ ಮೆಟ್ರೋ ಸ್ಟೇಷನ್ ಸಿಗೋದು ನಮಗೆ. ಎಲ್ಲಿರ್ತಾರೆ ಬಾಯ್ಸು? ಕಮಾನ್ ವಾವ್, ಏನು ಗುರು, ಟನಲ್ ಇದ್ದಂಗಿದೆ ಇದು. ಅದೇ ಇನ್ನು 11 ಗಂಟೆ ಆಗ್ಬಿಟ್ರೆ ಇಲ್ಲಿ ಓಡಾಡೋಕ್ಕಾಗಲ್ಲ. ಓ ಬ್ರೋ, ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಅವನೇ ಪ್ರಣವ್ ಹೌದಾ? ಎಲ್ಲ ಬಾಯ್ಸ್ ಒಟ್ಟಿಗೆ ಅಟ್ಯಾಕ್ ಹಾಕ್ಬಿಟ್ಟಿರೋದಪ್ಪ. ವೈಭವ್ ಗೊತ್ತಿರುತ್ತೆ, ವೈಭವ್ ನಿಮಗೆ. ವೈಭವ್ ಆಸ್ ಅ ಡ್ರೋನ್. ಕಾಫಿ ಇಷ್ಟೊತ್ನಲ್ಲಿ ಎಲ್ಲಿ ಜಯನಗರಲ್ಲಿ? ಪ್ರಣವ್ ಬಂದ್ಬಿಟ್ಟ. ಸೈಲೆನ್ಸರ್ ಹಾಕ್ಸ್ಬಿಟ್ಟನ್ ಪ್ರಣವ್. ಯಾರು ಜಯನಗರ್? ಓ ಏನಣ್ಣ ನೀನು ಹಿಂಗ್ ಬಂದೆ? ಸೈಕೋ ಧರ್ಮ ಧರ್ಮ ಹತ್ರ ಅವನ್ನ. ಐನಮ್ ಸಿಂಗ್ ಅಂದರೆ ಒಂದು 250, ಒಂದು 390, ಒಂದು ಇಂಟರ್ಸೆಪ್ಟರ್, ಒಂದು GT. ಫೋನ್ ಮಾಡಿದೆ, ಬರ್ತಾರೆ. ತಿರ್ಗ್ಸು ಇಲ್ಲಿ ಇಸ್ಕೊಂಬಿಡೋಣ ಸೈಡಲ್ಲಿ. ಒಂದು ಕಾಫಿ ಕುಡ್ಕೊಂಡು ನೆಮ್ಮದಿಯಾಗಿ ಹೋಗೋಣ. ಹೆವಿ ಚಳಿ ಅಲ್ಲ ಬ್ರೋ ಇವತ್ತು. ನಿನ್ನೆಲ್ಲ ಹೆವಿ ಬಿಸಿಲಿತ್ತು. ಹೊಸ ಬ್ರೋ ಫುಲ್ ಆರಾಮ್ ಬ್ರೋ. ಇಟ್ಕೊಂಬಿಡೋದಲ್ಲ, ಹೈಡ್ರೇಷನ್ನು ಕ್ರೇಜಿ. ಕಾಫಿ ಟೀ ಎಲ್ಲ ಕುಡ್ದು ಎಲ್ಲ ಸಮಾಧಾನ ಆಯ್ತಪ್ಪ. ಬಾಡಿ ಒಂದು ಸ್ವಲ್ಪ ಹೀಟಿಗೆ ಬಂತು. ಹೆವಿ ಚಳಿ ಆಗ್ಬಿಟ್ಟಿದ್ಯಪ್ಪ ಬೆಂಗಳೂರು ಡಿಸೆಂಬರ್ಗೆ. ಇಷ್ಟೊತ್ತಿನಲ್ಲಿ ಮಧ್ಯಾಹ್ನ ಹೊತ್ತು ನೋಡಿದ್ರೆ ಫುಲ್ಲು ಬಿಸಿಲು, ಇಷ್ಟೊತ್ತಿನಲ್ಲಿ ನೋಡಿದ್ರೆ ಫುಲ್ಲು ಚಳಿ. ಹೆಂಗೆ ನಮ್ಮ ಕ್ಲೈಮೇಟು ಬೆಂಗಳೂರ್ದು? ಕುಮಾರಸ್ವಾಮಿ ಪೆಟ್ರೋಲ್ ಬಂಪ್ ಹತ್ರ ವಾಟ್ ನಾನ್ಸೆನ್ಸ್ ಇಟ್ ಈಸ್. ದೇವೇಗೌಡ ಪೆಟ್ರೋಲ್ ಬಂಪ್. ವಿಕಾಸ್ ಗಾಡೀಲಿ ಪೆಟ್ರೋಲ್ ಇಲ್ಲ, ಖಾಲಿ ಬೆಂಗಳೂರು. ನಮ್ಮ ಬೆಂಗಳೂರು. ಓ ಯಾರಣ್ಣ ಫುಲ್ ಪೇಸಲ್ಲಿ ಬರ್ತಿದ್ಯಾ? ಬಾಬಾ ವೈಭವ್ ಫುಲ್ ಬ್ಲಾಸ್ಟಿಂಗ್ಸ್. ಅಣ್ಣ TVS ದ ಲೆಜೆಂಡ್. ಮಿರರ್ ಬೇರೆ ಇಲ್ಲ ಗುರು. ಈ ರೈಡಲ್ಲಿ ಹೊಡೆದೋಯ್ತು, ಉಡುಪಿ ರೈಡಲ್ಲಿ. ಟೈರ್ಸ್ನೆಲ್ಲ ಸೆಟ್ ಮಾಡ್ಕೊತಾನೆ ವಿಕಾಸು. ಫುಲ್ ಜಿಂಗಾಲೆ ಅನ್ಕೊಂಡು. ಫಾಮ್ ಯಾರಿದು ಇಷ್ಟೊತ್ತಿನಲ್ಲಿ? ಅಕ್ಕ ನೀವು ಹಿಂಗೆಲ್ಲ ಬಂದ್ಬಿಟ್ರಿ ಏನಕ್ಕ? ನೀನು ಭಯ ಬಿದ್ದುಬಿಟ್ಟೆ ನಾನು ಒಂದು ಸೆಕೆಂಡ್ಗೆ. ಅಯ್ಯೋ ವೈಟ್ ಡ್ರೆಸ್ ಹಾಕೊಂಡು ಜಡೆ ಬಿಟ್ಕೊಂಡು, ಅದು ಅಯ್ಯೋ ಅಪ್ಪ ಕತ್ಲೇಲೆ ಹಿಂಗೆ ಬಂದರೆ ವಯಸ್ಸು ಹುಡುಗರಿಗೆ ಏನು ಅನ್ಸಲ್ಲ, ಎಷ್ಟು ಭಯ ಬೀಳಲ್ಲ ವಯಸ್ಸು ಹುಡುಗರು. ನಾನು ನೆಲ್ಮಂಗ್ಲಾಗ ಹೋದ್ರೆ ಜಗಳ ಆಡ್ತಾ ಇರ್ತಾರೆ ಅನ್ಸುತ್ತಿರೋ. ಪೆಟ್ರೋಲ್ ಪಂಪ್ ಅವರೇ ಜಗಳ ಆಡ್ತಾ ಇರೋದು ಬ್ರೋ. ಏಯ್ ಕಮಾನ್, ಇದು ಯಾವುದು ಬಿಗ್ ಬಾಸ್ ಥರ ಇದು. ಇವಳು ಅಮೃತ ಗೌಡ, ಅವನು ಕಾರ್ತಿಕ್, ಒಂದು ವಿನಯ್ ಗೌಡ, ಅವನು ಬಂದು ಡ್ರೋನ್ ಪ್ರತಾಪ್. ತಲೆನೇ ಕೆಡ್ಸ್ಕೊಂತಲ್ಲ ನೋಡಿ ನಮ್ಮ ಬೆಂಗಳೂರು. ಅಪ್ಪ ಫುಲ್ ಮಂಜು ಮಾರಯ್ಯ. ಮಾಗಡಿ ತುಮಕೂರು ರೋಡು ಕ್ರೇಜಿ ಫುಲ್ಲು. ಎಲ್ಲ ರೊಚ್ಗೆದ್ಬಿಟ್ಟು ಅವ್ರ ಬಾಯ್ಸು. ಯಾಕೆ ಹಿಂಗೆ ಈ ಥರ ಬಟ್ಟೆಗಳು ಹಾಕೊಂಬಿಟ್ಟು ಭಯ ಬೀಳಿಸ್ತೀರಾ? ಚಳಿಗೆ ಇರೋಬ್ಬರ ಬೆಡ್ಶೀಟ್ನೆಲ್ಲ ಸುತ್ಕೊಂಡ್ಬಂದ್ಬಿಟ್ಟವ್ರೆ. ನುಕ್ಸ್ರಿ ಓ ಎಲ್ಲ ಟಾಮ್ ಕ್ರೂಸ್, ಪಾಲ್ ವಾಕರ್ ಎಲ್ಲ ಒಟ್ಟಿಗೆ ಇದಾರಲ್ಲಪ್ಪ ಇಲ್ಲಿ. ಅವ್ರ ಮಧ್ಯದಲ್ಲಿ ವಿಕಾಸ್ ಸಿಕ್ಕಾಕೊಂಡ್ಬಿಟ್ಟವನೆ. ಎಣ್ಣೆ ಹೊಡೆದ್ಬಿಟ್ಟವನು ಅನ್ಸುತ್ತೆ ಯಾರೋ. ಸರಿಗೆ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರಪ್ಪ ಲಾರಿ ಅವರು. ಎಲ್ಲಪ್ಪ ನಮ್ಮ ಬಾಯ್ಸು ಒಂದು ಸ್ವಲ್ಪ ಗ್ಯಾಪ್ ಕೊಟ್ರೆ ಸಾಕು, ಕಾಣಿಸ್ಕೊಳೋದೇ ಇಲ್ಲ ಅಂತಾರೆ ನಮ್ಮ ಬಾಯ್ಸು. ಸನ್ರೈಸ್ಗೆ ಹೋಗೋಣ ಅಂತ. ಸನ್ನು ರೈಸ್ ಆಗ್ಬಿಟ್ಟಿರ್ತದೆ ಆಲ್ರೆಡಿ. ಅದು ಭಾನುವಾರ ಬೆಳಗ್ಗೆ. ಎಂಥದ್ದು ಮಾರಯ್ಯ ನೀವು ಇಂಥ ಚೆನ್ನಾಗಿ ಹಿಂಗೆ ಸೇರಿಕೊಂಡ್ರೆ. ಇವನು ಯಾರೋ ಲೈ ಟಾರ್ಜನ್ ಲೈ. ಆ ಕಡೆ ಒಂದು ಬಾಯ್ಸು ಮೇಲೆ ಎತ್ಬಿಟ್ಟಿದ್ದಾರೆ, ಬ್ರಿಡ್ಜ್ ಮೇಲೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ.
ಓ ಎಷ್ಟು ಫೋನ್ ಬ್ರೋ, ನಮ್ಗಿರೋ ಒಂದು ಫೋನ್ಗೆ ಯಾರು ಫೋನ್ ಮಾಡಲ್ಲ. ಒಂದು ಮನೆಗೆ ಇನ್ನೊಂದು ಕೀಪ್ಗೆ. ಏನೋ ಇದೆಲ್ಲ ಏನ್ರ ನಡೀತಾ ಇದೆ ಇಲ್ಲಿ? ನೆಲಮಂಗ್ಲ ಬ್ರಿಡ್ಜ್ ಹತ್ಕೊಂಡು ಇವಾಗ ಪಾಸ್ ಆಗೋದು. ಬಲ್ಲಿನಗುರು ಹೆವಿ ಫ್ಯಾನ್ಸ್ ಆ ಕಾರ್ಗೆ. ಕಾಪ್ಸ್ ಫೋಟೋ ಹೊಡಿತಾರೆ ಇಲ್ಲಿ. ಬೆಳಕ್ ಬಂತು, ಬನ್ರಿ ಬನ್ರಿ ಬನ್ರಿ. ನಾನು ಎಕ್ಸಾಮಲ್ಲಿ ಇಷ್ಟೊತ್ತಿಗೆಲ್ಲ ಇದ್ದಿಲ್ಲ. ಇದೇ ಡೆಡಿಕೇಶನ್ ನಾನು ಓದೋದ್ರಲ್ಲಿ ಕೊಟ್ಬಿಟ್ಟಿದ್ರೆ IAS IPS ಆಗ್ಬಿಡ್ತದೆ. ದೇಶನ ಕಾಪಾಡ್ಬಿಡ್ತಾ ಇದ್ದೆ ನಾನು. ಹೋಗಿ ಸರ್ ಹೋಗಿ, ಲೆಜೆಂಡ್ ಗಾಡಿ ನಿಮ್ದೆಲ್ಲ, ನಿಮ್ಗೆ ದಾರಿ ಬಿಟ್ಬಿಡ್ಬೇಕು ನಾವು ಫಸ್ಟು. ನೋಡಿ ಎಷ್ಟು ಥರ ಲೈನಪ್ಸು. ಒಬ್ಬೊಬ್ಬೊಬ್ಬ ಹಾರ್ಲಿ ಬಾಯ್ಸು, ಪಾರ್ಲೆಟೋಲ್ ಎಲ್ಲ ಬೈಕರ್ಸ್ ಹಾಟ್ಸ್ಪಾಟ್ ಇದು. ಪಾರ್ಲೆಟೋಲ್ ಬಾರ್ಸ್ರಿ ಕಮಾನ್. ಪುಣೆ 800 ಕಿಲೋಮೀಟರ್ ಇದೆ ಗುರು ಇಲ್ಲಿಂದ. ಒಬ್ಬೊಬ್ಬೊಬ್ಬ ನೆಲಮಂಗ್ಲ 12 ಕಿಲೋಮೀಟರ್ ಇನ್ನು. ಇದು ನಿಜವಾಗ್ಲೂ ಬೆಂಗಳೂರೇನಾ? ಅಯ್ಯೋ ಸರಿಗಿದೆ ಕ್ಲೈಮೇಟು. ಇದು ಡಿಸೆಂಬರ್ ಅಂದರೆ ಓಯ್ಯೋ ಫುಲ್ ಮಂಜು ಗುರು. ಕ್ರೇಜಿ ಕ್ರೇಜಿ ಕ್ರೇಜಿ. ಇನ್ನೂ ಏನು ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಯಪ್ಪ ಹೆಂಗ್ ಕಾಣಿಸ್ತಿದೆ ರೆಡ್ ರೆಡ್ ಡಾಟ್ಸು ಅಲ್ಲಲ್ಲೇ. ಸಲಾರ್ ಉಗ್ರಮ್ 2.0 ಇದು ಸಲಾರು. ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ದಂಗೆ ಮೂವಿನ ಅಪ್ಡೇಟ್ ಮಾಡ್ತಾರೆ ಈ ಕಾಲದಲ್ಲಿ. ನನ್ನ ದೇವರಣ್ಣ ನಾನು ಡೌಟ್ ಬಂದ್ಬಿಟ್ಟಿದ್ದೀನಿ, ನಾನು ಬೆಂಗಳೂರಲ್ಲಿ ಇದ್ದೀನಾ ಏನು ಬ್ರೋ? ಬೆಂಗಳೂರಲ್ಲಿ ಇದ್ದೀರಾ ಊಟಿಲಿ ಇದ್ದೀರಾ? ನೋಡಿ ನೀವಿಬ್ರು ಬಂದಿರೋದಕ್ಕೆ ಕ್ಲೈಮೇಟು. ಇವರಿಬ್ರು ಅಂಬರೀಷ್ ವಿಷ್ಣು ಅಂತಾರ ಇದ್ರು ಬ್ರೋ. ಇವಾಗ ದರ್ಶನ್ ಸುದೀಪ್ ಥರ ಆಗ್ಬಿಟ್ಟವ್ರೆ. ಹೌದಾ? ಓಕೆ ರೈಟ್ ಅಂದ್ಬಿಟ್ಟು ಯಾಕೆ ಲೆಫ್ಟಲ್ಲಿ ಅವನೇ ವಿಕಾಸ್? ಎಲ್ಲ ರೈಟ್ ಆಗ್ತಾರಂದ್ರೆ ಇಲ್ಲೆಲ್ಲ ಸ್ಪಾಟ್ ಇರೋದು. ಮಂಜು ಬಿಡೋಂಗಿಲ್ಲ ಅನ್ಸುತ್ತೆ ಇವತ್ತು ನಮ್ಮನ್ನ. ರೋಡಲ್ಲೇ ಎಷ್ಟು ಮಂಜಿದೆ. ಇವಾಗ ನಾವು ಬೆಟ್ಟ ಮೇಲೆ ಹೋಗ್ತಾ ಇರೋದು, ಇನ್ನು ಅಲ್ಲೆಷ್ಟು ಮಂಜಿರಲ್ಲ. ಓಹೋ ರೈಟ್. ಓಹೋ ಇವತ್ತು ಹನುಮಾನ್ ಜಯಂತಿಗೆ ಆರೆಂಜ್ ಫ್ಲಾಗ್ ರೊಚ್ಚಿಗೆದ್ಬಿಟ್ಟೆ. ಏನು ಗುರು ಈ ಊರವ್ರು ಪುಣ್ಯ ಮಾಡಿದ್ದೀರಾ ನೀವು. ಯಪ್ಪ ದೇವ್ರೆ, ನಾನು ಸ್ವಲ್ಪ ದೂರ ಆದ್ರೆ ಅವ್ನು ಕಾಣಿಸಲ್ಲ ನೋಡಿ. ನಾನು ಇಲ್ಲೇ ಇರ್ತೀನಿ. ಹೋಗು ನೋಡಿ, ಕಾಣಿಸೋದಿಲ್ಲ. ನಾನು ಸ್ವಲ್ಪ ದೂರ ಹೋಗ್ಬಿಡ್ರೆ ಅವರು. ಬ್ರೋ ಏನು ಬ್ರೋ ಇದು? ಅವ್ರು ಕಾಣಿಸೋದೇ ಇಲ್ಲ ನೋಡಿ ಇವಾಗ. ನನ್ನ ಹುಡ್ತಾ ಇದೆಯಾ? ಬರ್ದಿ ಬೆಟ್ಟ ಹಿಸ್ಟ್ರಿ ಏನಂದರೆ, ಇಲ್ಲಿ ರಾಮ ಬಂದು ಮರಳಲ್ಲಿ ಲಿಂಗ ಮಾಡಿದ್ರಂತೆ. ಸೊ ಅದು ಒಂದು ಹಿಸ್ಟ್ರಿ ಇದೆ. ಸೊ ನೋಡಿ ಇದೇ ಸ್ಪಾಟು, ಇದೇ ಕಲ್ಯಾಣಿ ಬೆಟ್ಟ ರೀಚ್ ಆಗಿದ್ದೀರಿ. ಕ್ರೇಜಿ ಆಗಿದೆ ಸ್ಪಾಟ್ಗಳು. ಆ ಮಂಜು ಇವಾಗ ಸ್ವಲ್ಪ ಬಿಸಿಲು ಬಂದಿರೋದು. ಸೊ ಇಲ್ಲೆಲ್ಲೋ ಆಂಜನೇಯ ಮೊಣ್ಕಾಲು ಊರಿಗೆ ಕೂತಿರೋದು ಮಾರ್ಕ್ ಬೇರೆ ಇದೆಯಂತೆ. ಅದೇ ಹುಡುಕ್ತಾರೆ ನಾನು, ಸಿಗ್ತಾಯಿಲ್ಲ. ಈ ಬೆಟ್ಟ ದೇವಸ್ಥಾನ ಕ್ಲೋಸು. ಓಯ್ ನಾನು ಬ್ಯಾಗೇ ಬಿಟ್ಟು ಹೋಗ್ತಾ ಇದ್ದೀನಿ ನೋಡ್ಬ್ರೋ. ಇಲ್ಲಿ ಫ್ಲೈಟು ಟ್ರೈನು ಎಲ್ಲ ಐತಪ್ಪ. ಬೆಂಗಳೂರಲ್ಲೆಲ್ಲ ಇದೆ, ಬೀಚ್ ಇಲ್ಲ ಬ್ರೋ. ಬೀಚ್ ಒಂದಿದ್ರೆ ನಮ್ಮನ್ನು ಹಿಡಿಯೋಕ್ಕೆ ಆಗ್ತಾಯಿದ್ದಿಲ್ಲ. ಮುಂಬೈ ದಾವೂದ್ ಇಬ್ರಾಹಿಮ್ನೆಲ್ಲ ಇಟ್ಟಾಡ್ಸ್ಬಿಟ್ಟಿರೋರು ನಮ್ಮವರು. ಬೈಲ್ ಅಂತ. ಸೊ ಬರ್ದಿ ಬೆಟ್ಟ ಇಲ್ಲಿ ನೋಡಿ, ಬೆನಲಿ ಬಾಯ್ಸ್. ಆಮೇಲೆ ಇಲ್ಲಿ ನೋಡಿ ಬಂಡೆಗಳು ನೋಡಿ, ಅಲ್ಲಲ್ಲಿ ಯಾರೋ ಜೋಡಿಸ್ದಂಗಿದೆ. ಸೊ ಅಲ್ಲಿಂದ ಎಂಟ್ರಾಗಿ ಹಿಂಗೆ ಬಂದು ಹಿಂಗೆ ಹೋಗ್ಬೋದು. ಅಲ್ಲಿ ಆಲ್ರೆಡಿ ಬಾಯ್ಸ್ ಇದ್ದಾರೆ ನಮ್ಮ ಬಾಯ್ಸು. ಸೊ ದೇವಸ್ಥಾನ ಕ್ಲೋಸ್ ಇರುತ್ತೆ, ವೆರಿ ಸೋಮವಾರ ಅಥವಾ ಓಪನ್ನು. ಈ ಜಾಗ ಅದೇನು ಸ್ಪೆಷಾಲಿಟಿ ಅಂದರೆ, ರಾಮಾಯಣ ಕಾಲದಲ್ಲಿ ರಾಮ ಇಲ್ಲಿ ಬಂದು ಮರಳಲ್ಲಿ ಲಿಂಗ ಮಾಡಿರೋದಂತೆ. ಆಮೇಲೆ ಕೆಲವ್ರು ಹೇಳ್ತಾರೆ ಕಾಶಿಗೆ ಹೋಗ್ದಿರೋರು ಕಷ್ಟ ಆಗಿರುತ್ತೆ, ಅವ್ರಿಗೆ ಸೌಲಭ್ಯಗಳಿರಲ್ವಲ್ಲ, ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ತಾರಂತೆ. ಸೊ ಆ ಥರ ಈ ಜಾಗಕ್ಕೆ ಒಂದು ಹಿಸ್ಟ್ರಿ ಇದೆ. ಕಲ್ಯಾಣಿ ಹತ್ರನೇ ಇರೋದು ಇದು. ಆಂಜನೇಯ ಮೊಣ್ಕಾಲು ಇಕ್ಕಿರೋದು ಇದು ಬಂದು ಆಂಜನೇಯ ಮೊಣ್ಕಾಲು ಇಕ್ಕಿರೋದು ಬ್ರೋ. ಹಿಂಗೆ ನೀಲ್ ಡೌನ್ ಮಾಡಿದಾಗ ಅದ್ರದ್ದು ಮಾರ್ಕ್ ಇದು. ಕ್ರೇಜಿಯಾಗಿದೆ. ಈ ಥರ ನೀವು ಮಾರ್ಕ್ಗಳೆಲ್ಲ ನೀವು ಲೇಪಾಕ್ಷಿ ಅಲ್ಲೂ ನೋಡ್ಬೋದು. ಇದನ್ನು ತೋರ್ಸೋಕ್ಕೆ ನಾನು ಕರೆದಿದ್ದು. ಎಷ್ಟು ದೊಡ್ಡದಿದೆ ನೋಡು ನೀ. ಹಂಗಾದ್ರೆ ನೀನು ಹಿಡಿಂಗೆ ನೋಡೋಣ ಎಷ್ಟು. ಚಾನ್ಸೇ ಇಲ್ಲ ಬ್ರೋ. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ.
ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು?